ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡ್ಯಾಡ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಗಿಲ್ಲಿ ವಿರುದ್ಧ ಸಿಕ್ಕಾಬಟ್ಟೆ ರೊಚ್ಚಿಗೆದ್ದಿದ್ದಾರೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್. ಮಾತಂತೂ ಸಿಕ್ಕಾಬಟ್ಟೆ ಆಗ್ತದೆ. ಸಗ್ಗದಾಗಿದೆ ಪ್ರೋಮೋ, ನೋಡ್ಕೊಂಬರೋಣ. ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಇನ್ನು ಇರೋದಿದೆ ಇಷ್ಟೇ ಟ್ಯಾಲೆಂಟ್. ಕರೆಕ್ಟ್ ಆಗಿ ನಿನ್ನ ಸೊಂಟದಲ್ಲಿ ನಿಂತ್ಕೊಂಡು ಹಲ್ಲಿಸ್ಕೊಂಡು ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಬಾ. ಈಗ ಪರ್ಸನಲ್ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನು ಗೈಸ್, ಈ ಲೆವೆಲ್ಗೆ ಎಲ್ಲರೂ ಕೂಡ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಏನಿಸ್ತಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬಟ್ ಏನಪ್ಪ ಅಂದರೆ ಈ ಸೀಸನ್ ಮುಗಿಯೋಕ್ಕೆ ಬರ್ತಾ ಇದೆ, ಆದರೂ ಕೂಡ ಸ್ಟಿಲ್ ಅಶ್ವಿನಿ ಗೌಡ, ಗಿಲ್ಲಿ ಇವ್ರದ್ದೇ ಮೇನ್ ಪ್ರೋಮೋಗಳು ಅಂತ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಅಂತ ಕೂಡ ಹೇಳ್ಬೋದು. ಈ ಸೀಸನ್ನ ಮೇನ್ ಪಿಲ್ಲರ್ಗಳು ಇವರಿಬ್ಬರೇ, ಅದಂತೂ ಪಕ್ಕ. ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ಕಂಟೆಂಟ್ ಅಂತೂ ಫಿಕ್ಸು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್? ಅಕಸ್ಮಾತ್ ಇವರಿಬ್ಬರು ಇರಲಿಲ್ಲ ಅಂದಿದ್ರೆ ಈ ಸೀಸನ್ ಕತೆ ಗೋವಿಂದ ಅನ್ನೋ ರೀತಿಯೇ ಆಗ್ತಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಹೀರೋ ಹುಟ್ಟಾಕೋಕ್ಕೆ ವಿಲನ್ ಪಾತ್ರ ಕೂಡ ತುಂಬ ಇರುತ್ತೆ ಅಲ್ವಾ. ಸೊ ಹಾಗೆ ಇಬ್ಬರು ಕೂಡ ಆ ಕ್ರೆಡಿಟ್ನ ಕೊಡಲೇಬೇಕಾಗುತ್ತೆ. ಗಿಲ್ಲಿ ಒಂದು ಎಂಟರ್ಟೈನ್ಮೆಂಟ್ನ ಕೊಟ್ಟರೆ ನಮಗೆ ಇನ್ನೊಂದು ಕಡೆ ಕಂಟೆಂಟ್ನ ಇಂಟ್ರೆಸ್ಟಿಂಗ್ ಆಗಿ ಬರೋದಕ್ಕೆ ಮತ್ತು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ತುಂಬ ದಾರಿ ಮಾಡಿಕೊಟ್ಟಿದ್ದಾರಪ್ಪ ಅಂದರೆ ಅಶ್ವಿನಿ ಗೌಡ ಅವರು. ಸೊ ಸ್ವಲ್ಪ ನೆಗೆಟಿವ್ ಇದ್ದರೂ ಕೂಡ ಸ್ಟಿಲ್ ಕಂಟೆಂಟ್ ವೈಸ್ ಅಂತ ಬಂದಾಗ ಈ ಸೀಸನ್ಗೆ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಬಟ್ ಏನಪ್ಪ ಬೇಜಾರಾಗೋದು ಅಂದರೆ ಈ ಪ್ರೋಮೋ ನೋಡಿ, ಇದು ಒಂದು ಆ್ಯಕ್ಚುಲಿ ಒಂದು ಸಿಚುವೇಷನ್ ಆಗಿರುವಂಥ ವಿಷಯ. ಓಕೆನಾ, ಇಲ್ಲಿ ಏನೇ ಆಗಿದ್ರು ಕೂಡ ಸ್ಟಿಲ್ ಇವ್ರು ಚೆನ್ನಾಗಿರ್ತಾರೆ. ನೆನ್ನೆ ಕೂಡ ನೋಡಿದ್ರೆ ಅಶ್ವಿನಿ ಗೌಡ ಅವರು ಗಿಲ್ಲಿಯವರು ಹೇಗಿದ್ರು ಏನು ಕತೆ ಅಂತ. ಓಕೆನಾ, ಇದೇನು ಹೊಸ್ತೊಂದನ್ನು ಹೇಳೋಕ್ಕಾಗಲ್ಲ. ಓಕೆನಾ, ನಾವು ತುಂಬ ಸಲ ನೋಡ್ಬಿಟ್ಟಿದ್ವಿ ಇವ್ರ ಮಧ್ಯೆ ಸಿಕ್ಕಾಪಟ್ಟೆ ಕ್ಲಾಶ್ಗಳಾಗ್ಬಿಟ್ಟಿದೆ. ಅದಾದಮೇಲೆ ನಾರ್ಮಲ್ ಆಗಿ ಇರ್ತಾರೆ. ಬಟ್ ಅದನ್ನೇ ಪ್ರೋಮೋಗಳು ಮಾಡಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಧ್ರುವಂತ್ ಸೀಕ್ರೆಟ್ ರೂಮ್ಗೆ ಹೋಗಿದ್ದೆ ಗುರು. ಆ ವ್ಯಕ್ತಿ ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತದೆ. ನಾನು ಮೊದಲೇ ಹೇಳಿದ್ದೆ ಆ ವ್ಯಕ್ತಿ ಮಿಸ್ಟ್ರಿ ಪರ್ಸನ್ ಅಂತ. ತುಂಬ ಜನಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಆ ವ್ಯಕ್ತಿಲಿ ಕೆಲವೊಂದು ವಿಷಯಗಳು ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಇಲ್ಲಿವರೆಗೂ ಕೂಡ ಧ್ರುವಂತ್ ಹಿಂಗೆ ಅಂತ ಯಾರ ಕೈಲಿ ಕೂಡ ಡಿಕೋಡ್ ಮಾಡೋಕ್ಕಾಗಿಲ್ಲ. ಆ ವ್ಯಕ್ತಿ ಸ್ವಲ್ಪ ಮಿಸ್ಟ್ರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಅವರ ಗ್ರಾಫ್ ತುಂಬ ಚೆನ್ನಾಗಿ ಕೂಡ ಹೋಗ್ತಾ ಇದೆ. ಹಾಗಂತ ಅವ್ರೇನು ತಪ್ಪು ಮಾಡ್ತಿಲ್ಲ ಅಂತೇನಿಲ್ಲ, ಅಥವಾ ಮಾಡಬಾರ್ದೆಲ್ಲ ಮಾಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ಅವ್ರ ಆಟ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೂಡ ಹೇಳ್ಬೋದು. ಅದನ್ನು ನಾವು ನೋಡ್ಬೋದು ಈ ನಮಗೆ ಎಪಿಸೋಡ್ಗಳಲ್ಲಿ. ಬಟ್ ಏನಪ್ಪ ಅಂದರೆ ಈ ಸೀಸನಲ್ಲಿ ತುಂಬ ಲೈವ್ಗಳು ನೋಡ್ತಿರೋರಿಗೆ ಅರ್ಥ ಆಗಿರುತ್ತೆ. ಪಕ್ಕ ಈ ಸೀಸನ್ ತುಂಬ ಚೆನ್ನಾಗಿರೋದು. ಅದರಲ್ಲೂ ಕೂಡ ಕಾಮಿಡಿ ಇರುವಂಥದ್ದು, ತಮಾಷೆ ಇರುವಂಥದ್ದು, ತರಲೆ ಇರುವಂಥದ್ದು, ಎಲ್ಲರೂ ಕೂಡ ಚೆನ್ನಾಗಿರುವಂಥದ್ದು. ಎಷ್ಟೋ ಕ್ಲಿಪ್ಗಳಿದೆ ಸೋಷಿಯಲ್ ಮೀಡಿಯಾ, ನೀವು ಸಿಕ್ಕಾಬಡೆ ನೋಡಿರ್ತೀರ, ಅದನ್ನ ನೋಡಿ ನಕ್ಕು ಕೂಡ ಇರ್ತೀರ. ಓಕೆನಾ, ಬಟ್ ಅದು ಯಾವುದೂ ಕೂಡ ಎಪಿಸೋಡ್ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಸೊ ಇಲ್ಲಿ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಸ್ವಲ್ಪ ಆ ಥರ ಕ್ಲಿಪ್ಗಳನ್ನ ಜಾಸ್ತಿ ಎಪಿಸೋಡಲ್ಲಿ ಹಾಕಿದರೆ ಇನ್ನೂ ಈ ಸೀಸನ್ ತುಂಬ ಕನೆಕ್ಟ್ ಆಗ್ತಿತ್ತು. ಬೇರೆ ಸ್ಪರ್ಧಿಗಳಿಗೂ ಕೂಡ ಒಂದು ಫ್ಯಾನ್ ಪೇಜ್ ಜಾಸ್ತಿ ಆಗ್ತಿತ್ತು. ಜೊತೆಗೆ ಎಲ್ಲರೂ ಚೆನ್ನಾಗಿರೋದು ನೋಡಿದಾಗ ನಮಗೂ ಕೂಡ ತುಂಬ ಖುಷಿ ಆಗೋದು. ಬಟ್ ಏನಪ್ಪ ಅಂದರೆ ಮೇನ್ ಜಗಳಗಳು, ನಾಮಿನೇಷನ್ ಇದೇ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಈ ಪ್ರೋಮೋದ ಕೂಡ ಅಷ್ಟೇ ಅಶ್ವಿನಿ ಗೌಡ ಅವರು ಮತ್ತು ಧ್ರುವಂತ್ ಇಬ್ಬರು ಕೂಡ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಗಿಲ್ಲಿಯವರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಇದು ಉರ್ಸೋ ಆಟ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಇಷ್ಟು ಮಾತುಗಳು ಬಂದಿದೆ ಅಲ್ವಾ. ಸೊ ಆ ಮಾತುಗಳನ್ನ ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇಬ್ಬರು ಕೂಡ ಮಾತಾಡ್ತಾ ಕೂತಿದ್ದಾರೆ. ಇಲ್ಲಿ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಮೋದಲ್ಲಿ ನೋಡ್ತಿರ್ಬೇಕಾದ್ರೆ ಗಿಲ್ಲಿಯವರು ಕೂಗ್ತಿರೋದು ನೋಡ್ತಿದ್ದೀವಿ ಅಲ್ವಾ. ಸೊ ಅವರೇ ಟ್ರಿಗರ್ ಮಾಡ್ತಿದ್ದಾರೆ ಅಂತ ಕೂಡ ಅನಿಸ್ಬೋದು. ಓಕೆನಾ, ಬಟ್ ಎಪಿಸೋಡ್ ನೋಡೋಣ. ಯಾಕಂದರೆ ಗಿಲ್ಲಿಯವ್ರ ವಿಷಯದಲ್ಲಿ ಅಂತ ಬಂದಾಗ ಪ್ರೋಮೋಗಳೆಲ್ಲ ಅದೇ ರೀತಿ ಬರ್ತಾ ಇದೆ, ಮಿಸ್ಲೀಡ್ ಮಾಡೋ ರೀತಿಯೇ. ಗಿಲ್ಲಿ ಒಬ್ರಿಗೆ ಈ ಥರ ಆಗಿದೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಬೇರೆ ಸ್ಪರ್ಧಿಗಳು ಕೂಡ ಆಗಿದೆ, ಆದರೆ ಎಲ್ಲ ಸ್ಪರ್ಧಿಗಳು ಕೂಡ ಇನ್ಕ್ಲೂಡ್ ಆಗ್ತಾರೆ. ಬಟ್ ಸ್ಟಿಲ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವ್ರ ಪ್ರೋಮೋಗಳು ಜಾಸ್ತಿ ಬಂದಿರೋದ್ರಿಂದ ಅವ್ರ ಪ್ರೋಮೋಗಳು ನೋಡಿದಾಗ ನೆಗೆಟಿವ್ ಜಾಸ್ತಿ ಇರುತ್ತೆ. ಬಟ್ ಎಪಿಸೋಡ್ ನೋಡಿದಾಗ ಅದ್ರಲ್ಲಿ ಬೇರೆ ಕಥೆಗಳಿರುತ್ತೆ. ಸೊ ವೇಟ್ ಮಾಡೋಣ. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಟ್ರಿಗರ್ ಮಾಡೋಕ್ಕೆ ನೋಡ್ತಿದ್ದಾರೆ ಅನ್ನೋದು ರೀತಿ ಕಾಣಿಸ್ತಿದೆ. ಓಕೆನಾ, ಸೊ ಇಲ್ಲಿ ಧ್ರುವಂತ್ ಅವ್ರಿಗೂ ಕೂಡ ಅದು ಟ್ರಿಗರ್ ಆಗಿದೆ. ಯಾಕಂದ್ರೆ ಆ ಥರ ಮಾಡ್ತಿರ್ಬೇಕಾದ್ರೆ ಆಗುತ್ತೆ. ಈಗ ನೆನ್ನೇನು ಕಡಿಮೆ ಇಲ್ಲ, ಧ್ರುವಂತ್ ಏನು ಕಡಿಮೆ ಇಲ್ಲ, ಅಶ್ವಿನಿ ಗೌಡ ಏನು ಕಡಿಮೆ ಇಲ್ಲ. ಅವರು ಸಖತ್ ಟ್ರಿಗರ್ ಮಾಡ್ತಿದ್ದಾರೆ, ಉರಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಇವ್ರುಗಳ ಮಧ್ಯೆ ಒಳ್ಳೆ ಕಾಂಪಿಟೇಷನ್ ಅಂತ ಇದೆ. ಒಟ್ಟಿನಲ್ಲಿ ಸ್ಕ್ರೀನ್ ಸ್ಪೇಸ್ನ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಬೇರೆಯವರಲ್ಲಿ ಇದು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಇವ್ರು ಏನೋ ಮಾಡ್ತಾರೆ ಅಂತ ಕೂಡ ಅನಿಸ್ಬಿಡುತ್ತೆ. ಓಕೆನಾ, ಬಟ್ ಬೇಜಾರಾಗೋದೇನೆಂದರೆ ಬೇರೆಯವ್ರು ಎಲ್ಲೂ ಕಾಣಿಸೋದೇ ಇಲ್ವಲ್ಲ ಗುರು ಪ್ರೋಮೋಗಳಲ್ಲಿ. ಇದು ಕೂಡ ಇಷ್ಟು ಕಡಿಮೆ ಜನ ಇದ್ದವರು ಕೂಡ ಬೇರೆಯವ್ರ ಪ್ರೋಮೋಗಳಿಲ್ಲ, ಅವ್ರ ಕಂಟೆಂಟ್ ಇಲ್ಲ ಅಂದರೆ ಏನು ಅನಿಸುತ್ತೆ ನಿಮಗೆ ಹೇಳಿ? ಅಥವಾ ಇರೋದನ್ನು ನಮ್ಗೆ ತೋರಿಸ್ತಾ ಇಲ್ವಾಗಿದ್ರೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಮತ್ತು ಇಲ್ಲಿ ಸೊ ಬೇರೆ ಏನೂ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಧ್ರುವಂತ್ ಅವರು ಗಿಲ್ಲಿ ಅವ್ರಿಗೆ. ಅವ್ರ ಟ್ಯಾಲೆಂಟ್ ಏನು ಕತೆ ಅಂತ ನಾವು ನೋಡಿದ್ದೀವಿ. ಬಟ್ ಏನಪ್ಪ ಅಂದರೆ ಧ್ರುವಂತ್ ಅವ್ರಿಗೆ ಸಿಕ್ಕಾಡೆ ಉರ್ಸಿರೋದಂಥದ್ರಿಂದ ಖಂಡಿತವಾಗಿ ಈ ಥರ ರಿಯಾಕ್ಷನ್ ಒಂದು ರೈಟ್ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಯಾರು ತಾನೇ ತಡ್ಕೋತಾರೆ ಗುರು ಇಷ್ಟೊಂದು ಉರ್ಸಿದ್ರೆ ಅಲ್ವಾ.
ಸೊ ಕೈ ಗೊಂಬೆಗಳು ಇಬ್ಬರು ಅಂತ ಕೂಡ ಟ್ರಿಗರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಗಿಲ್ಲಿ ಅವರು ಇವರಿಬ್ಬರನ್ನ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಇವ್ರನ್ನ ಎಕ್ಸ್ಪೋಸ್ ಮಾಡುವಂಥ ಈಗ ಫಾರ್ ಎಕ್ಸಾಂಪಲ್ ಅಶ್ವಿನ್ ಅವರು ತುಂಬ ಒಳ್ಳೆ ರೀತಿ ಆಟಾಡ್ಕೊಂಡು ಹೋಗ್ತಿದ್ದಾರೆ ಇನ್ ಪಾಸಿಟಿವ್ ವೇ. ಆ್ಯಕ್ಚುಲಿ ಯಾವಾಗ ಒಂದು ವಾಯ್ಸ್ನ ಹಾಕ್ತಾರೋ ಸುದೀಪ್ ಅಣ್ಣ ಬಿಗ್ ಬಾಸ್ ಮನೇಲಿ, ಅದನ್ನು ಕೇಳಿದ ಮೇಲೆ ಅಶ್ವಿನ್ ಅವರು ತಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ. ಬಟ್ ಅದು ಗಿಲ್ಲಿಗೆ ಇಷ್ಟ ಇಲ್ಲ ಅನ್ನೋ ರೀತಿ ಕೂಡ ಅನಿಸ್ತಿದೆ. ಬಿಕಾಸ್ ಇಲ್ಲಿ ಆಗ್ತಿದ್ದ ವಿಷಯಗಳೆಲ್ಲ ನೋಡಿದಾಗ ಮೇನ್ ಆಗಿ ಗಿಲ್ಲಿ ಮತ್ತು ಅಶ್ವಿನ್ ಅವ್ರಿಗೆ ನಡೀತಿತ್ತು. ಆಮೇಲೆ ಅಶ್ವಿನ್ ಅವ್ರು ಕೂಡ ಒಂದು ಸಲ ರಿಯಲೈಸ್ ಆಗಿದ್ದು ಕೂಡ ಉಂಟು, ನಾನೇ ಇಲ್ಲಿ ಫುಟೇಜ್ ಕೊಡ್ತಾ ಇದ್ದೀನಿ, ಈಗ ನಾನು ಹಿಂಗೆ ಮಾಡೋದ್ರಿಂದನೇ ಅವ್ರಿಗೂ ಒಂದು ಸ್ವಲ್ಪ ಬೆನಿಫಿಟ್ ಆಗ್ತದೆ, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರು ತಮ್ಮ ದಾರಿನ ಸರಿ ಮಾಡಿಕೊಂಡ್ರು. ಬಟ್ ಗಿಲ್ಲಿ ಅವ್ರ ದಾರಿ ತಪ್ಪಿಸುವಂಥ ಕೆಲಸ ಕೂಡ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ನೋಡ್ತಿರ್ಬೇಕಾರೆ. ಬಟ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ಅಶ್ವಿನ್ ಅವರು ತಮಾಷೆ ಮಾಡ್ಕೊಂಡೆ ಸ್ಮೈಲ್ ಮಾಡ್ಕೊಂಡೇ ಇದ್ದಾರೆ, ಏನಂತ ಸೀರಿಯಸ್ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಓಕೆನಾ ಇಲ್ಲಿ ಓಕೆನಾ, ನಿನ್ನ ಸೊಂಟದಲ್ಲಿ ನಿಂತ್ಕೊಂಡು ಹಲ್ಲಿಸ್ಕೊಂಡು ಸ್ನಾನ ಮಾಡಿ ತಲೆ ಬಾಚ್ಕೊಂಡು ಬಾ. ಇವಾಗ ಇದೆಲ್ಲ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬಟ್ ಏನು ಗೊತ್ತಾ, ಆ ಕಡೆಯಿಂದ ಬಂದಾಗ ಈ ಕಡೆ ಬರುತ್ತೆ, ಈ ಕಡೆ ಬಂದಾಗ ಆ ಕಡೆ ಬರುತ್ತೆ, ಅಷ್ಟೇ ವಿಷಯ. ಒಟ್ಟಿನಲ್ಲಿ ಇಬ್ಬರು ಕೂಡ ತಪ್ಪು ಅಂತಲೇ ಹೇಳ್ಬೋದು. ಯಾರನ್ನೇ ಆಗ್ಬೋದು ಓಕೆನಾ, ಟ್ರಿಗರ್ ಮಾಡೋದು ತಪ್ಪೇ ಇದೆ ಗುರು. ಯಾಕಂದರೆ ನಾರ್ಮಲಾಗಿ ಹೋಗ್ತಿರೋಂಥ ವಿಷಯಗಳನ್ನ ಈಗ ಫಾರ್ ಎಕ್ಸಾಂಪಲ್ ತಿಳಿಯಾಗಿರೋಂಥ ನೀರು ಹಿಂಗೆ ಹಾಕಿ ಅಲ್ಲಾಡಿಸ್ಬಿಟ್ಟು ಅದನ್ನೇ ಹಾಳು ಮಾಡೋದಿದೆಯಲ್ಲ, ಅದು ಯಾರೇ ಮಾಡೋದು ಕೂಡ ತಪ್ಪ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಇದರಿಂದ ಮಜಾ ಸಿಗುತ್ತೆ ನಮ್ಗೆ ಅಷ್ಟೇ ನೋಡ್ತಿರ್ಬೇಕಾರೆ. ಬಟ್ ಸ್ಟಿಲ್ ಏನಪ್ಪ ಅಂದರೆ ಅದು ತುಂಬ ವಿಷಯಗಳನ್ನ ನೆಗೆಟಿವ್ ಕೂಡ ಮಾಡುತ್ತೆ, ಅದು ಆಗ್ತಿರೋ ರೀತಿ ಕೂಡ ಕಾಣಿಸಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಅಶ್ವಿನ್ ಅವರು ಜೋಕರ್ ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಅವ್ರಿಗೆ. ನಾಚಿಕೆ ಆಗಬೇಕು. ಅಗೇನ್ ಒಂದೊಂದಾಗಿ ಬರ್ತಿದೆ ಅಲ್ಲಿ. ಧ್ರುವಂತರ ಕೂಡ ಒಂದು ಮಾತುಗಳು ಬರ್ತಾ ಇದೆ. ಗಿಲ್ಲಿ ಅವ್ರ ಕಡೆಯಿಂದ ವರ್ಡ್ಗಳು ಬರ್ತಿಲ್ಲ, ಆ್ಯಕ್ಷನ್ ಮಾತ್ರ ಬರ್ತಾ ಇದೆ. ಎಪಿಸೋಡ್ ನೋಡಬೇಕು. ಗಿಲ್ಲಿ ಏನು ಸುಮ್ಮನೆ ತಗೊಳ್ಳೋಂಥ ವ್ಯಕ್ತಿನೂ ಅಲ್ಲ, ನೋಡೋಣ. ಅಶ್ವಿನಿ ಗೌಡವರು ಕಂಪ್ಲೀಟ್ಲಿ ಹಳೇ ಅಶ್ವಿನಿ ಗೌಡರು ಬರ್ತಾ ಇದ್ದಾರೆ. ಈ ರೀತಿ ನೋಡಿದ್ರೆ ಕಂಪ್ಲೀಟ್ಲಿ ಗಿಲ್ಲಿ ಅವ್ರು ಏನು ಅಂದ್ಕೊಂಡ್ರು ಅದನ್ನು ಮಾಡಿದಾರೋ ರೀತಿ ಕಾಣಿಸಿರುವಂಥದ್ದು. ಬಟ್ ಏನಪ್ಪ ಅಂದರೆ ಒಳ್ಳೆಯವರಾಗಿರೋಕ್ಕೆ ಅಥವಾ ಒಳ್ಳೆಯವ್ರನ್ನಕ್ಕೆ ಹೆಚ್ಚಾಗಿ ಒಳ್ಳೆತನದಿಂದ ಆಟ ಆಡಬೇಕು ಅಂತ ಅಂದ್ಕೊಳ್ಳೋದೇ ಒಳ್ಳೆತನ ಅಲ್ವಾ. ಸೊ ಆ ಥರ ಆಟ ಆಡ್ತಿದ್ದಾರೆ ಅಂದರೆ ಅವ್ರನ್ನ ಹಾಗೆ ಬಿಡುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಒಳ್ಳೆತನದಿಂದ ಇರಬೇಕು ಅನ್ನೋದೇ ಒಳ್ಳೆತನ, ಅದು ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತೆ ಗೈಸ್? ಇದು ಆಕ್ಷಿ ಸತ್ಯನೇ. ಯಾಕಂದರೆ ಗಿಲ್ಲಿ ಅವ್ರಿಗೆ ತುಂಬ ಸಲ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಗಿಲ್ಲಿ ಬಿಟ್ಬಿಡು ಗಿಲ್ಲಿ, ಆಗಲ್ಲ ಬಿಡು ಗಿಲ್ಲಿ, ಇವಾಗೇನು ಗಿಲ್ಲಿ ಮೊದಲಿನ ಥರ ಇರಬೇಕು ಗಿಲ್ಲಿ, ಯಾಕೆ ಹಿಂಗೆ ಆಡ್ತಿದೆ ಅನ್ನೋ ರೀತಿಯೆಲ್ಲ ಕ್ವಶನ್ ಮಾಡಿದ್ದು ಉಂಟು. ಸೊ ಈ ರೀತಿ ನೋಡಿದಾಗ ಅಶ್ವಿನಿ ಗೌಡವ್ರನ್ನ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡಿ ಹಳೇ ಅಶ್ವಿನಿ ಗೌಡವ್ರನ್ನ ಕರ್ಕೊಬರ್ತಿದ್ದಾರೆ. ಸೊ ಹಳೇ ಅಶ್ವಿನಿ ಗೌಡವ್ರನ್ನ ಕರ್ಕೊಬರ್ಬೇಕು ಅನ್ನೋದೇ ಗಿಲ್ಲಿಯವರ ಮೇನ್ ಟಾರ್ಗೆಟ್ ಆಗಿತ್ತು ಅಥವಾ ಮೇನ್ ಉದ್ದೇಶ ಆಗಿತ್ತು. ಅಂದರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಈ ಟೈಮಲ್ಲಿ ಅದು ಇವ್ರಿಗೂ ಕೂಡ ನೆಗೆಟಿವ್ ಆಗುವಂಥ ಚಾನ್ಸ್ಗಳಿರುತ್ತೆ. ಬಟ್ ಏನಪ್ಪ ನೋಡೋರಿಗೆ ಒಳ್ಳೆ ಮಜಾ ಬರುತ್ತೆ. ಇವಾಗ ಅಶ್ವಿನಿ ಗೌಡವ್ರ ಬಗ್ಗೆ ಕೂಡ ಒಂದಿಷ್ಟು ಕ್ವಶನ್ ಬರುತ್ತೆ, ಅವಾಗಿದ್ದೇನು ಇವಾಗಿರೋದೇನು ಮತ್ತು ಯಾಕೆ ಚೇಂಜ್ ಆಗಿರೋ ರೀತಿ ನಾಟಕ ಮಾಡೋರು, ಇದೆಲ್ಲ ಕೂಡ ಬರುತ್ತೆ. ನೋಡೋಣ ಯಾವ ರೀತಿ ಕತೆಗಳು ಕಟ್ತಾರೆ, ಯಾವ ರೀತಿ ನರೇಟಿವ್ ಹೋಗುತ್ತೆ, ವೆಯ್ಟ್ ಮಾಡಿ ನೋಡೋಣ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಬೇಕು. ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಅಶ್ವಿನಿ ಗೌಡವರು ಈ ಫೈರ್ ಇದೆಯಲ್ಲ ಇದು ಮಿಸ್ ಆಗಬಾರ್ದು ಅವರಲ್ಲಿ. ಯಾಕಂದರೆ ಇದರಿಂದನೇ ಅವ್ರು ತುಂಬ ಗುರುತಿಸ್ಕೊಂಡಿದ್ದು ಕೂಡ. ಬಟ್ ಏನಪ್ಪ ಅಂದರೆ ಮಾತಲ್ಲಿ ಹಿಡ್ತಾ ಇರಲಿ, ವಾದದಲ್ಲಿ ಕರೆಕ್ಟಾಗಿ ವಾದ ಮಾಡಲಿ, ಅಷ್ಟು ಸಾಕು ಅವ್ರ ಕಡೆಯಿಂದ. ಯಾರು ಹಿಂಗಾರು ಮಾತಾಡಿ ಲಿಮಿಟ್ ಇರುತ್ತೆ, ಒಂದು ಲಿಮಿಟು, ಆ ಲಿಮಿಟ್ನ ಕ್ರಾಸ್ ಮಾಡಿದಂತೆ ಎಲ್ಲರೂ ಕೂಡ ಆಟ ಆಡಿದ್ರೆ ಸಖತ್ತಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಕಾಮಿಡಿ ಮಾಡ್ತಾ ಏನೋ ಒಂದು ಮಾಡ್ತಿರ್ಬೇಕಾರೆ ಅದನ್ನು ಲಿಮಿಟ್ ಒಳಗಡೆ ಯಾವುದೇ ಡಬಲ್ ಮೀನಿಂಗ್ ಮಾಡ್ದಂತೆ, ಇನ್ನೊಂದು ಸ್ವಲ್ಪ ಯಾರಿಗೋ ಚೀಪಾಗಿ ಇಟ್ಟದಂತೆ ಮಾಡಿರೋ ಒಂದು ಕಾರಣದಿಂದನೇ ಗಿಲ್ಲಿ ಇವಾಗ ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡೋದಲ್ವಾ. ಸೇಮ್ ವೇ ಅಶ್ವಿನಿ ಗೌಡರಿಗೂ ಕೂಡ ತಾವು ಇಷ್ಟ ಬಂದಂಗೆ ಚಾಲೆಂಜ್ ಮಾಡಲಿ, ಮಾತಾಡಲಿ, ಖಡಕ್ಕಾಗಿ ರಿಪ್ಲೈ ಕೊಡಲಿ, ತಪ್ಪೇನಿಲ್ಲ. ಆದರೆ ಲಿಮಿಟ್ ಕ್ರಾಸ್ ಮಾಡಿ ಮೊದಲೆಲ್ಲ ಏನು ಮಾತಾಡ್ತಿರೋ ಆ ಲೆವೆಲ್ಗೆ ಹೋಗೋದು ಬೇಡ ಅಷ್ಟೇ. ಓಕೆನಾ? ಸೂಪರ್. ಅವಾಗ ಧ್ರುವಂತವ್ರದ್ದು ಇವ್ರದ್ದು ಎಲ್ಲ ವಾಯ್ಸ್ ಮಿಕ್ಸ್ ಆಗ್ತದೆ. ಬಟ್ ಏನಪ್ಪ ಅಂದರೆ ಸಖತ್ತಾಗಿದೆ ಇರುತ್ತೆ ಅನಿಸುತ್ತೆ ಎಪಿಸೋಡಲ್ಲಿ. ಬಟ್ ಇಲ್ದೇನೂ ಕೂಡ ಇರ್ಬೋದು. ಇವಾಗ ಸೌಂಡ್ ಕೊಟ್ಟು ಆಗಿ ಮಾಡಿ ರಿಯಾಕ್ಷನ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ನಮಗೆ ತೋರಿಸಿರ್ತಾರೆ. ಎಪಿಸೋಡ್ ನೋಡಿದಾಗ ಅದು ಹಂಗೆ ಇಲ್ದಿರೋ ಕೂಡ ಆಗ್ಬೋದು. ಓಕೆನಾ? ಬೇರೆ ಕಥೆಗಳು ಕೂಡ ಇರ್ಬೋದು. ಬಟ್ ಗಿಲ್ಲಿ ಅವರು ಕೂಡ ಈ ಕಡೆಯಿಂದ ಪಕ್ಕ ರಿಟರ್ನ್ ಕೊಡ್ತಾರೆ. ನೆನೆ ಕೂಡ ನೋಡಿದ್ದೀವಿ. ಈ ಕಡೆಯಿಂದ ಉರ್ಸೋದಾಗ್ತಿದೆ, ಆ ಕಡೆಯಿಂದ ಉರ್ಸೋದಾಗಿದೆ. ಸೊ ಹಾಗಾಗಿ ಎರಡು ಕಡೆಯಿಂದ ಕೂಡ ತಪ್ಪಾಗುತ್ತೆ. ಬಟ್ ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದಾಗ ಇಬ್ಬರು ಕೂಡ ಸಖತ್ ನಮ್ಮ ಕಂಟೆಂಟ್ ಕೊಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. 3 ಜನ ಕೂಡ ಆ್ಯಡ್ ಮಾಡ್ಕೋಬೋದು ಈಗ. ಆ್ಯಂಡ್ ಇವಾಗ ಧ್ರುವಂತವರು ಅಶ್ವಿನಿ ಅವ್ರ ಜೊತೆ ಫಿಕ್ಸ್ ಆಗಿದ್ದಾರೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಧ್ರುವಂತವ್ರಿಗೆ ಯಾವಾಗ ಅವರು ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಹೋದ್ರೋ ಅಲ್ಲಿಂದ ನೋಡ್ತಾಯಿದ್ರು ವಿಷಯ ಯಾವ ರೀತಿ ಹೋಗ್ತದೆ, ಯಾವ ರೀತಿ ಕಾಣಿಸ್ತೀವಿ, ಏನು ಮಾಡಬೇಕು, ಪ್ರತಿಯೊಂದು ಕೂಡ ಐಡಿಯಾ ಸಖತ್ತಾಗಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಜ ಹೇಳಬೇಕು ಅಂದರೆ ಅವರು ಅಲ್ಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ತುಂಬ ಆಟ ಬದಲಾಗಿದೆ. ಗುಡ್. ಆ್ಯಕ್ಚುಲಿ ಏನು ಗೊತ್ತಾ, ಏನೂ ಮಾಡ್ದಂತೆ ಇರೋ ಬದಲು ಅಟ್ಲೀಸ್ಟ್ ಏನೋ ಒಂದು ಮಾಡಿದ್ರೆ ಒಳ್ಳೆಯದೋ ಕೆಟ್ಟದೋ ಜನ ಡಿಸೈಡ್ ಮಾಡ್ಕೋತಾರೆ. ಬಟ್ ಏನಾದ್ರು ಮಾಡಿ ನಿಮ್ಮ ಕಡೆಯಿಂದ ಆದಷ್ಟು ಏನೋ ಟ್ರೈ ಮಾಡಿ ಅನ್ನೋದಿದೆಯಲ್ಲ, ಅದು ತುಂಬ ಮಾಡ್ತಿದ್ದಾರೆ ಧ್ರುವಂತ್ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ. ಸೊ ಇವಾಗ ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಮತ್ತು ಅಶ್ವಿನಿ ಗೌಡ, ಗಿಲ್ಲಿ ವರ್ಸಸ್ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ನಡೀತಿದೆ.
ನೋಡುವ ಯಾವ ರೀತಿ ಹೋಗುತ್ತೆ ಎಪಿಸೋಡ್ ಏನು ಕತೆ ಅಂತ. ನಿಮ್ಮ ಪ್ರಕಾರ ಯಾರು ಸರಿ ಅಂತ ಅನ್ಸುತ್ತೆ ಗೈಸ್? ಒಟ್ನಲ್ಲಿ ನಾನು ಹೇಳೋದು ಇಷ್ಟೇ, ಒಬ್ಬರು ತಪ್ಪು ಅಂದರೆ ಇನ್ನೊಬ್ರು ತಪ್ಪು, ಇನ್ನೊಬ್ರು ಸರಿ ಅಂದರೆ ಇವ್ರದ್ದು ಸರಿ ಇರುತ್ತೆ, ಅಷ್ಟೇ ವಿಷಯ. ಈ ಬಿಗ್ ಬಾಸ್ ಮನೆ ಅದೇ ರೀತಿ ಹೋಗುವಂಥದ್ದು. ಯಾಕಂದರೆ ಇವಾಗ ಇವ್ರು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರು ಯಾಕೆ ತಾಳ್ಮೆ ತೋರಿಸ್ತಿಲ್ಲ? ಇವಾಗ ಇವರು ಒಳ್ಳೆ ರೀತಿ ತಾಳ್ಮೆ ತೋರಿಸ್ಬಿಟ್ಟು ಒಳ್ಳೆ ರೀತಿ ಮಾತಾಡಿದರೆ ಎಲ್ಲರೂ ಕೂಡ ಅವ್ರಿಗೆ ತಾನೇ ಉಗಿಯೋದು, ನಿಮಗೆ ತಾನೇ ಸಪೋರ್ಟ್ ಮಾಡೋದು. ಬಟ್ ನೀವು ಅದೇ ರೀತಿ ಮಾಡಿದ್ರೆ ನಿಮಗೂ ಏನು ಡಿಫ್ರೆನ್ಸ್ ಇದೆ ಅಂತ ಬರುತ್ತೆ. ಸೊ ನೋಡುವ ಏನೇನು ಮಾಡ್ತಾರೆ ಕತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.